ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧ 25ಕ್ಕೂ ಹೆಚ್ಚು ಪ್ರವಾಸಿಗರು ಸಾವನ್ನಪ್ಪಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಉಗ್ರರ ದಾಳಿಗೆ 25ಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆಯಾಗ್ತಾನೆ ಹೋಗ್ತಾ ಇದೆ. ಕಾಶ್ಮೀರದಲ್ಲಿ 20 ವರ್ಷಗಳಲ್ಲೇ ಅತಿ ದೊಡ್ಡ ಉಗ್ರ ದಾಳಿ ಇದಾಗಿದೆ ಅಂತ ತಿಳಿದು ಬರ್ತಾ ಇದೆ. ಹಿಂದೂಗಳನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ನರರಾಕ್ಷಸರು. ಘಟನಾ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ದೌಡಾಯಿಸಿದ್ದಾರೆ. ಕೆಲವೇ ಹೊತ್ತುಗಳಲ್ಲಿ ಅವರು ರೀಚ್ ಆಗ್ತಾರೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ನರಮೇಧ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗಿದೆ. ಸುಮಾರು 25ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇದಾಗಿರೋದು ಅವ್ರ ಗಂಡ ತೀರ್ಕೊಂಡಿದ್ದು ಒಂದು ಬಿಟ್ಟರೆ ಬೇರೆ ಉಳಿದ ಘಟನೆಗಳು ಅದು ಗೊತ್ತು. ನಾನು ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಮತ್ತು ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದೆ. ಅವರು ಕೂಡ ನನಗೆ ಅಧಿಕೃತವಾಗಿ ಈಗ ಕರ್ನಾಟಕದಿಂದ ಡಾಕ್ಟರ್ ಮಂಜು ಶ್ರೀನಗರ ಪೆಹಲ್ಗಾವಲ್ಲಿ ನಡೆದಂಥ ಘಟನೆ ಮಾಧ್ಯಮದಲ್ಲಿ ಒಂದೊಂದು ಮಾಧ್ಯಮ ಒಂದೊಂದು ರೀತಿ ಬರ್ತಾ ಇದೆ. ಸುಮಾರು 20ಕ್ಕಿಂತ ಹೆಚ್ಚಿನ ಹಿಂದೂಗಳು ಶೂಟೌಟ್ ಆಗಿದ್ದಾರೆ ಅಂತಲೂ ಕೂಡ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾವುದು ಕೂಡ ಅಧಿಕೃತ ಮಾಹಿತಿ ನಮಗೆ ಯಾವುದು ಕೂಡ ಬಂದಿಲ್ಲ. ನೇರವಾಗಿ ಗೌರವಿತ ನಮ್ಮ ಕೇಂದ್ರದ ಅಮಿತ್ ಶಾಜಿ ಅವರ ಕಚೇರಿಗೆ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ ಗೌರವಿತ ಶಿವನಾಥ್ ಅಂತ ಹೇಳಿ ಅವರ PS ಕೂಡ ಉಳಿದಂಥ ಇನ್ಫಾರ್ಮೇಷನ್ ಮತ್ತು ಫೋನ್ ಮಾಡ್ತೀನಿ ಅಷ್ಟು ಮಾತ್ರ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಹತ್ರ ಕೂಡ ಮಾತಾಡಾಗಿದೆ. ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಕಡೆಯಿಂದ ದೆಹಲಿಯಲ್ಲಿರುವಂಥ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿ ಈಗ ರಾತ್ರಿನೇ ಹೊರಟಿದ್ರು. ಅದರ ರಾತ್ರಿ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಫ್ಲೈಯಿಂಗ್ ಝೋನ್ ಅವಾಯ್ಡ್ ಮಾಡ್ತಾರಲ್ಲಿ ರಾತ್ರಿ ಹೊತ್ತು. ಹಾಗಾಗಿ ಬೆಳಗ್ಗೆ ಅರ್ಲಿಮನೆ ಅವರು ಡೆಲ್ಲಿಯಿಂದ ಅವ್ರು ಹೊರಟಿದ್ದಾರೆ. ಮತ್ತು ಇನ್ನೊಂದು ಕಡೆಗೆ ಡೆಲ್ಲಿಯಲ್ಲಿ ನಮ್ಮ ಕರ್ನಾಟಕದ ರೆಸಿಡೆನ್ಷಿಯಲ್ ಕಮಿಷನರ್ ಲೇಡಿ ಆಫೀಸರ್ ಇದ್ದಾರೆ, ಅವರು ಕೂಡ ಫಾಲೋಅಪ್ ಮಾಡ್ತಿದ್ದಾರೆ. ಈಗ ಆಗಿರೋದು ಏನು ಅಂದರೆ, ನಮ್ಮ ದುಃಖ ಸಂಗತಿ ಅಂದರೆ, ಈಗ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ಒಬ್ಬ ವ್ಯವಹಾರಸ್ಥರು, ಅವರ ಈಗಾಗಲೇ ಮರಣ ಹೊಂದಿದಂತೆ ಈಗಾಗಲೇ ಇನ್ಫಾರ್ಮೇಷನ್ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. BY ರಾಘವೇಂದ್ರ, ತಮಗೆ ಬಂದಿರುವಂತಹ ಮಾಹಿತಿ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಸುದ್ದಿಯ ಆಧಾರದ ಮೇಲೆ ಅವರು ಕೆಲವೊಂದಷ್ಟು ವಿಚಾರವನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಮೃತದೇಹವನ್ನು ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡ್ರು. ಯಾವ ರೀತಿಯಾಗಿ ಅಟ್ಟಹಾಸವನ್ನು ಈ ಉಗ್ರರು ಕಾಶ್ಮೀರದಲ್ಲಿ ನಡೆಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಫುಟೇಜ್ಗಳು ಕೂಡ ಲಭ್ಯವಾಗ್ತಾ ಇದೆ. ಬಹಳ ಭೀಕರವಾಗಿದೆ ಪರಿಸ್ಥಿತಿ. ಕೆಲವರು ತಮ್ಮ ಮನೆಯವ್ರನ್ನ ಕಳ್ಕೊಂಡಿದ್ದೀವಿ, ಇಲ್ಲೋಡಿ ಮೃತದೇಹ ಅಂತ ಚೀರಾಡುವಂತಹ ದೃಶ್ಯಗಳು ಕೂಡ ಸೆರೆ ಸಿಕ್ಕಿವೆ. ಸದ್ಯ ಎಲ್ಲ ಮೃತದೇಹಗಳನ್ನು ಮತ್ತು ಗಾಯಗೊಂಡಿರುವವರನ್ನ ಹೆಲಿಕಾಪ್ಟರ್ ಮುಖಾಂತರವಾಗಿ ಶಿಫ್ಟ್ ಮಾಡುವಂತಹ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ತ್ವರಿತಗತಿಯಲ್ಲಿ. ಈಗಾಗಲೇ ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. 25 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಸ್ಥಳಕ್ಕೆ ಹೋಗೋದ್ರಿಂದ ಆ ನಂತರವಾಗಿ ಎಲ್ಲ ಅಪ್ಡೇಟ್ಸ್ಗಳನ್ನು ಪಕ್ವವಾಗಿ ಹೊರಗೆ ಕೊಡಬಹುದು ಅಂತ ಕಾಣಿಸುತ್ತೆ. ಸದ್ಯ ಇದರಲ್ಲಿ ಕನ್ನಡಿಗರು ಒಬ್ಬರು ಬಲಿಯಾಗಿದ್ದಾರೆ. ಸುಮಾರು 12 ಮಂದಿ ಕನ್ನಡಿಗರು ಈ ಪ್ರವಾಸಿ ಸ್ಥಳಕ್ಕೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ ಎಷ್ಟು ಜನರಿಗೆ ಸೀರಿಯಸ್ ಇಂಜುರಿ ಆಗಿದೆ ಅನ್ನೋದು ಗೊತ್ತಾಗಬೇಕಿದೆ. ರೈಟ್, ಸಂಸದರು ನಮ್ಮ ಜೊತೆಗೆ ಸೋಮಣ್ಣ ಅವರಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ಘಟನೆ ನಿಮಗೆ ಗೊತ್ತಾಗಿದೆ ಸರ್, ಏನೆಲ್ಲ ಇನ್ಫಾರ್ಮೇಶನ್ ಇದೆ ಸರ್ ತಮಗೆ? ಸರ್ ಕೇಳಿಸ್ತಾ ಇದೆಯಾ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೈಟ್, ಕೇಂದ್ರ ಮಂತ್ರಿ ಸೋಮಣ್ಣ ಅವರು ಸಂಪರ್ಕಕ್ಕೆ ಮತ್ತೆ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡೋಣ. ಕಾಶ್ಮೀರದಲ್ಲಿ ನಡೆದಂತಹ ದಾಳಿ ಮತ್ತು ಈ ದಾಳಿಯ ಸಂದರ್ಭದಲ್ಲಿ ಆದಂತಹ ಮಾತುಗಳು ಇದೆಲ್ಲವೂ ಕೂಡ ಏನವರ ಇಂಟೆನ್ಷನ್ ಆಗಿತ್ತು ಅನ್ನೋದನ್ನ ತೋರಿಸ್ತಾ ಇದೆ. ಮೊದಲು ಗುಂಡಿನ ದಾಳಿ ಆಗಿದ್ದೇ ಕರ್ನಾಟಕದ ವ್ಯಕ್ತಿ ಮೇಲೆ, ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಮೇಲೆ ಮೊದಲ ದಾಳಿಯನ್ನು ನಡೆಸಿದ್ದಾರೆ. ಮಾತನಾಡಿಸುವ ನೆಪದಲ್ಲಿ ಬಂದು ನಂತರ ಗುಂಡಿಟ್ಟು ಕೊಂದಿದ್ದಾರೆ. ನೀನು ಹಿಂದೂನಾ ಅಂತ ಈ ಸಂದರ್ಭದಲ್ಲಿ ಉಗ್ರನೋರ್ವ ಕೇಳಿದ್ದಾನೆ. ಆಗ ಅವರು ಹೌದು ಅಂತ ಹೇಳಿದಾಗ ಇಮಿಡಿಯೇಟ್ ಅವರ ಮೇಲೆ ಗುಂಡನ್ನು ಹಾರಿಸಲಾಗಿದೆ. ತೀರಾ ಹತ್ತಿರದಿಂದಲೇ ಗುಂಡಿಕ್ಕಿ ಕೊಂದಿದ್ದಾರಂತೆ ಉಗ್ರರು.
ಬಹುತೇಕ ಪುರುಷರೇ ಉಗ್ರರ ಟಾರ್ಗೆಟ್ ಆಗಿತ್ತು ಅನ್ನೋದು ಸ್ವತಃ ಮಂಜುನಾಥ್ ಅವರ ಪತ್ನಿಯೇ ಆ ಆಘಾತಕಾರಿ ವಿಚಾರವನ್ನು ಹೊರಹಾಕಿದ್ದಾರೆ. ಮಕ್ಕಳು ಮಹಿಳೆಯರನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಉಗ್ರರ ಕ್ರೌರ್ಯವನ್ನ ಪ್ರತ್ಯಕ್ಷದರ್ಶಿಗಳು ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಕೂಡ ಯಾವ ರೀತಿಯಾಗಿ ಈ ಕ್ರೌರ್ಯ ನಡೀತು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅಲ್ಲೇ ನಿಂತ್ಕೊಂಡಿದ್ವಿ. ಕೆಲವೇ ಕ್ಷಣಗಳ ಹಿಂದಷ್ಟೇ ಕುದುರೆಯಿಂದ ಇಳಿದಿದ್ವಿ. ನಾವು ಒಂದು 10 ನಿಮಿಷದ ರೌಂಡ್ಸ್ ಅದಾಗಿತ್ತು. ಅದಾದ ನಂತರದಲ್ಲಿ ನಿಂತಿದ್ದಾಗ ಯಾರೋ ಬಂದ ನಂತರದಲ್ಲಿ ನೀನು ಹಿಂದೂನಾ ಅಂತ ಕೇಳಿದ್ದಾರೆ. ಹೌದು ಅಂತ ಹೇಳಿದ್ದಕ್ಕೆ ಕೊಂದಿದ್ದಾರೆ. ಆಗ ನಾನು ಪ್ರಶ್ನೆ ಮಾಡಿದ್ದೀನಿ, ನನ್ನ ಪತಿಯನ್ನು ಮುಗಿಸ್ಬಿಟ್ಟಿದ್ಯಾ, ನನ್ನನ್ನು ಮುಗಿಸ್ಬಿಡು ಅಂತ. ಆಗ ಹೆಣ್ಮಕ್ಳು ನಾವು ಅಟ್ಯಾಕ್ ಮಾಡಲ್ಲ, ಹೋಗಿ ಮೋದಿಗೆ ಹೇಳು ಅಂತ ಹೇಳಿದ್ದಾರಂತೆ. ಸೊ ಈ ಇಡೀ ವಿಚಾರ, ಆ ಆಘಾತಕಾರಿ ವಿಚಾರವನ್ನು ಆಕೆ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಲೇಟೆಸ್ಟ್ ಅಪ್ಡೇಟ್ಸ್ ಏನು ಲಭ್ಯವಾಗ್ತಿದೆ? ದಿವ್ಯಾ, ಈಗ ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ ಸರಿಸುಮಾರು 24ರಿಂದ 27 ಮಂದಿ ಸಾವನ್ನಪ್ಪಿರ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಈ ಮಾಹಿತಿ ಇನ್ನೂ ಕೂಡ ಎಲ್ಲೂ ಅಧಿಕೃತ ಆಗಿಲ್ಲ. ಸ್ಥಳೀಯ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿಗಳು, ಇದರಲ್ಲಿ ಕನ್ನಡಿಗರು 12 ಜನ ಆ ಒಂದು ಸ್ಥಳದಲ್ಲಿ ಇದ್ರು, ಅಂದ್ರೆ ಈ ಘಟನೆ ನಡಿಬೇಕಾದಂತ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಹೀಗಾಗಿ ಮಂಜುನಾಥ್ ರಾವನ್ನ ಹೊರತುಪಡಿಸಿ ಮತ್ತೆ ಇನ್ಯಾರಾದ್ರೂ ಮೃತಪಟ್ಟಿದಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಈ ಒಂದು ಘಟನೆ ಏನ್ ನಡೀತು, ಈ ಟೆರರಿಸ್ಟ್ಗಳ ಅಟ್ಯಾಕ್, ಭಯೋತ್ಪಾದಕರ ದಾಳಿ ಆದಂತ ಸಂದರ್ಭದಲ್ಲಿ ಮೊದಲ ಟಾರ್ಗೆಟ್ ಮಂಜುನಾಥ್ ರಾವ್ ಅವರೇ ಆಗಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಮೊದಲಿಗೆ ಬಂದು ಆತನ ಹೆಸರು ಏನು ಅನ್ನುವಂಥದ್ದನ್ನ ಕೇಳುವಂತ ಕೆಲಸವನ್ನ ಮಾಡ್ತಾರೆ. ಅದ್ರ ಮೇಲೆ ಧರ್ಮದ ಗುರುತನ್ನ ಮಾಡಿ ಬಹಳ ಹತ್ತಿರದಿಂದನೇ ಶೂಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಈ ಒಟ್ಟು 24 ಅಥವಾ 27 ಮಂದಿ ಸಾವನ್ನಪ್ಪಿರ್ಬೋದು ಅನ್ನುವಂಥ ಮಾಹಿತಿಗಳಿಗೆ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಅವುಗಳ ಐಡೆಂಟಿಟಿ ಕೂಡ ಈಗ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಮ್ಮೆ ಮಾಹಿತಿ ಅಧಿಕೃತ ಆದ ಬಳಿಕ ಅದನ್ನ ಹೆಸರುಗಳ ಸಹಿತ ಬಹಿರಂಗಪಡಿಸುವಂತ ಸಾಧ್ಯತೆಗಳು ಕೂಡ ಇದಾವೆ. ದಿವ್ಯಾ, ಶಬೀರ್, ಈ ಬೇಸಿಗೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಾಶ್ಮೀರಕ್ಕೆ ಹೆಚ್ಚೆಚ್ಚು ಪ್ರವಾಸಿಗರು ಬರ್ತಾರೆ. ಈ ಪ್ರವಾಸಿಗರ ಬರುವಿಕೆಯನ್ನು ತಡೆಯುವಂತಹ ಉದ್ದೇಶವೂ ಇರಬಹುದೇನೋ ಅನ್ನೋ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಅದೇನಾದರೂ ಇರಬಹುದಾ? ದಿವ್ಯಾ, ನೋಡಿ, ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಉತ್ತೇಜನ ಸಿಕ್ಕಿತ್ತು. ಇದಾದ ಬಳಿಕ ಈಗ ಜೂನ್ 3ನೇ ತಾರೀಕಿಂದ ಅಮರನಾಥ್ ಯಾತ್ರೆ ಕೂಡ ಶುರುವಾಗುವಂಥದ್ದಿದೆ. ಸೊ ಅದರ ಮುನ್ನ ಈ ಒಂದು ಆತಂಕದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತಹ ಉದ್ದೇಶ ಆಗಿರ್ಬೋದು. ಹಾಗಾಗಿ ಈ ಒಂದು ದಾಳಿ ನಡೆದಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮತ್ತೆ ಮುಖ್ಯವಾಗಿ ಗಮನಿಸಿ, ಪ್ರವಾಸಿಗರೇ ಸಾಮಾನ್ಯವಾಗಿ ಹೆಚ್ಚು ಸೇರುವಂತ ಪ್ರದೇಶವನ್ನ ಟಾರ್ಗೆಟ್ ಮಾಡಿರುವಂತದ್ದನ್ನ ಗಮನಿಸಿದ್ರೆ ಪ್ರವಾಸಿಗರನ್ನೇ ಹತ್ಯೆ ಮಾಡುವಂಥದ್ದು ಕೂಡ ಮೂಲ ಉದ್ದೇಶ ಆಗಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಒಂದು ಪ್ರವಾಸಿಗರನ್ನ ನಿರ್ಬಂಧಿಸಬೇಕು. ಮತ್ತೆ ಮುಂದಿನ ಹಂತದಲ್ಲಿ ಏನು ಯಾತ್ರೆ ನಡೀತು, ಅಮರನಾಥ್ ಯಾತ್ರೆ, ಆ ಯಾತ್ರೆಗೂ ಕೂಡ ಜನರು ಬರಲಿಕ್ಕೆ ಭಯಭೀತಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಅಥವಾ ಸಂಚಲನ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂತ ದೃಷ್ಟಿಯಿಂದ ಕೇಂದ್ರ ಗೃಹ ಇಲಾಖೆ ಮತ್ತಷ್ಟು ಕ್ರಮಗಳನ್ನು ತೆಗೆದುಕೊಳ್ಬಹುದು. ಸಾಮಾನ್ಯವಾಗಿ ಅಮರನಾಥ್ ಯಾತ್ರೆ ನಡೀಬೇಕಾದಂತ ಸಂದರ್ಭದಲ್ಲಿ ಇಡೀ ಜಮ್ಮು ಕಾಶ್ಮೀರ ಸುತ್ತಮುತ್ತಲೂ ಕೂಡ ಹೆಚ್ಚು ಭದ್ರತೆಯನ್ನು ನಿಯೋಜಿಸುವಂತ ಕೆಲಸ ಮಾಡಲಾಗುತ್ತೆ. ಈಗ ಅದಕ್ಕೆ ಪೂರಕವಾದಂತ ಸಭೆಗಳು ಕೂಡ ನಡೀತಾ ಇತ್ತು. ಎಲ್ಲೆಲ್ಲಿ ಭದ್ರತೆಯನ್ನು ನಾವು ಒದಗಿಸಬೇಕು, ಸೂಕ್ಷ್ಮ ಪ್ರದೇಶಗಳು ಯಾವುವು ಅನ್ನುವಂಥದ್ರ ಬಗ್ಗೆ ಸಭೆಗಳು ಕೂಡ ನಡೀತಾ ಇತ್ತು. ಇನ್ನೇನು ಯಾತ್ರೆ ಶುರು ಆಗಬೇಕು ಅನ್ನುವಂಥ ಕೆಲವೇ ದಿನಗಳ ಮುನ್ನ ಈ ಒಂದು ದಾಳಿ ನಡೆದಿರುವಂಥದ್ದು ಜಮ್ಮು ಕಾಶ್ಮೀರ ಪ್ರವಾಸ ಮಾಡಬೇಕು ಅನ್ನುವಂಥ ಜನರಲ್ಲಿ ಒಂದು ರೀತಿ ಆತಂಕ ಮೂಡಿಸಿರುವಂಥದ್ದು. ಸೊ ಈ ಆತಂಕ ಮೂಡಿಸುವ ಉದ್ದೇಶದಿಂದ ಈ ದಾಳಿಯನ್ನ ನಿರ್ದಿಷ್ಟವಾಗಿ ಪ್ರವಾಸಿಗರ ಮೇಲೆ ಮಾಡಿರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ದಿವ್ಯಾ, ಓಕೆ, ಸಂಪರ್ಕದಲ್ಲಿರಿ ಶಬೀರ್, ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ.